ಜೈ ಶ್ರೀರಾಮ್ ಎಲ್ರಿಗೂ. ಇದೊಂದು ಗಾಡಿ ನೋಡಿ, HF ಡಿಲೆಕ್ಸು. ಇವರೇ ಕಸ್ಟಮರು, ಇವತ್ತಿನ ಹೀರೋ ಇವರೇ. ಏನಂತ ಹೇಳ್ತಾ ಇದ್ದೀನಿ ಅಂದರೆ, ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ಫಸ್ಟ್ ಬಂದಿದ್ರು ಕಸ್ಟಮರ್. ಇವರು ಬಂದುಬಿಟ್ಟು ಒಂದು ಸಲ ಸರ್ವಿಸಿಂಗ್ ಮಾಡಿಸಿದ್ರು. ತುಂಬ ಕೆಲಸ ಆಯಿತು. ಗಾಡಿ ಆಯಿಲೆಲ್ಲ ಕುಡಿತಾಯಿದೆ. ಸರ್ ನೋಡಿ, ಆಯಿಲ್ 1,000 1,500ಕ್ಕೆಲ್ಲ ಚೆಕ್ ಮಾಡ್ಕೊಳ್ಳಿ, ಅಕಸ್ಮಾತ್ ಕಡಿಮೆ ಆದರೆ ಆಯಿಲ್ ಹಾಕ್ಕೊಳ್ಳಿ ಅಂತ ಹೇಳಿದೆ. ಸರ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, 3,000 ಕಿಲೋಮೀಟ್ರ್ ಓಡಿಸಿದ್ದಾರೆ. 3,000 ಓಡಿದೆ, ಗಾಡಿ ಸೀದಾಗಿಬಿಟ್ಟಿದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ತೊಗೊಂಬಂದಮೇಲೆ ಆ್ಯಕ್ಚುಲಿ ನಾನು ರಜೆ ಇತ್ತು, ಆವಾಗ ತೊಗೊಂಬಂದ್ರು ಗಾಡಿ. ಸರಿ, ನಾನು ರಜೆ ಮುಗಿಸ್ಕೊಂಡು ಆಮೇಲೆ ಓಪನ್ ಮಾಡಿ ಗಾಡಿ ಬಿಸಿದಾಗ ಗಾಡೀಲಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಆಯಿಲ್ ಇದ್ದರೂ ಕೂಡ ಏನಕ್ಕೆ ಸೀಸ್ ಆಗಿದೆ ಅಂತ ಹೇಳಿದ್ರೆ, ಇದರಲ್ಲಿ ಶಾಫ್ಟ್ ಬಂದುಬಿಟ್ಟು, ಅಂದರೆ ಗಾಡಿನಲ್ಲಿ ಫುಲ್ಲು ಆಲ್ಮೋಸ್ಟ್ ಎಲ್ಲ ಸೌಂಡ್ ಬರ್ತಾಯಿತ್ತು. ಆಮೇಲೆ ಒಂದೊಂದೇ ಬಿಚ್ಚಿದ್ರೆ ಮ್ಯಾಗ್ನೆಟ್ ನೋಡಿ, ಮ್ಯಾಗ್ನೆಟಲ್ಲಿ ಒನ್ ವೇ ಕ್ಲಚ್ ಎಲ್ಲ ಹೋಗ್ಬಿಟ್ಟಿದೆ. ಇದು ಒನ್ ವೇ ಕ್ಲಚ್ ಹೋಗ್ಬಿಟ್ಟಿತ್ತು. ಆಮೇಲೆ ಇದು ಬಿಚ್ಚಿದ್ರೆ ಟೈಮಿಂಗ್ ಚೈನು ಎಲ್ಲ ಆಲ್ಮೋಸ್ಟ್, ಈ ಟೈಮಿಂಗ್ ಚೈನ್ ವೀಲ್ ನೋಡಿ ಒಂಥರ ಚೇಂಜ್ ಪ್ಯಾಕೆಟ್ ಶಾರ್ಪ್ ಆಗುತ್ತಲ್ಲ, ಆ ಥರ ಹಲ್ಲೆಗಳೆಲ್ಲ ಶಾರ್ಪ್ ಆಗಿಬಿಟ್ಟಿದೆ. ಆಮೇಲೆ ಈ ಹೆಡ್ಡು ಗಿಡ್ಡು ಎಲ್ಲ ಬಿಚ್ಚಿ ನೋಡಿ ಚೆಕ್ ಮಾಡಿದ್ರೆ, ಇದು ಏನಕ್ಕೆ ಸೀಸ್ ಆಗಿದೆ ಅಂತ ಹೇಳಿದ್ರೆ, ಕ್ರ್ಯಾಂಕ್ ಶಾಫ್ಟಲ್ಲಿ ಬೇರಿಂಗ್ ಎಲ್ಲ ಬರುತ್ತಲ್ಲ, ಬೇರಿಂಗ್ ಎಲ್ಲ ಬಂದು ಆಚೆ ಬಂದುಬಿಟ್ಟು ಅದು ಶಾಫ್ಟು ಜಾಮ್ ಆಗಿಬಿಟ್ಟಿದೆ. ಆಮೇಲೆ ವೀಲ್ ಇದು ಇಂಜಿನ್ ಬಿಚ್ಚಬೇಕಾದ್ರೆ ಸ್ವಲ್ಪ ಫ್ರೀ ಆಯ್ತದ, ಅದಕ್ಕಿಂತ ಮುಂಚೆ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ಬಿಚ್ಚಿದ್ರೆ ನೋಡಿ ಎಲ್ಲೆಲ್ಲ ಒಂದೊಂದೇ ತೋರಿಸ್ತೀನಿ ನಿಮಗೆ. ಬೋರೆಲ್ಲ ಫುಲ್ ಸೀಸಾಗಿದೆ ನೋಡಿ, ಇಲ್ಲಿ ಬೋರೆಲ್ಲ ಫುಲ್ ಸೀಸಾಗಿ ಆಮೇಲೆ ಹೆಡ್ ಗಿಡ್ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಅದೇ ಏನು ಗೊತ್ತಾ, ಒಂದು ಸ್ವಲ್ಪ ಸೌಂಡ್ ಬರ್ತಾಯಿದೆ ಅಂದರೆ ಫಸ್ಟೇ ಚೆಕ್ ಮಾಡ್ಕೊಳ್ಳಿ, ರೆಡಿ ಮಾಡಿಸ್ಕೊಬಿಡಿ ಬೆಸ್ಟು. ಯಾಕಂದರೆ ಎಲ್ಲಾದರೂ ಆಚೆ ಹೋಗಿರ್ತಾನೆ, ಅಲ್ಲೇ ನಿಂತ್ಕೊಬಿಡುತ್ತೆ ಗಾಡಿ. ಇದು ಅಷ್ಟೇ, ಕೆಲಸ ಮಾಡ್ತಾಯಿದ್ದಾರೆ ಅಂತ ನಿಂತ್ಕೊಂಡ್ಬಿಡ್ತು. ಮತ್ತು ನೋಡಿ ಎಲ್ಲ ಯಾವ ಥರ ಇದಾಗಿದೆ, ಕ್ಲಚ್ಚು ಗಿಚ್ಚು ಅಸೆಂಬ್ಲಿ ಎಲ್ಲ ಹೋಗ್ಬಿಟ್ಟಿದೆ. ಕ್ಲಚ್ ಬೆಲ್ ಸಮೇತ ಎಲ್ಲ ಹೋಗಿತ್ತು. ಆಮೇಲೆ ಇದು ಕ್ಲಚ್ ಬೆಲ್ಲೆಲ್ಲ ಹೊಸದು ಹಾಕ್ಸಿದ್ದೀನಿ. ಕ್ಲಚ್ ಬೆಲ್ಲೇ ಸೆಟ್ಟೇ ಚೇಂಜ್ ಮಾಡಿದ್ದೇನೆ. ಅದು ಈ ಬೆಲ್ಲೇನಿದೆಯಲ್ಲ, ಈ ಬೆಲ್ಲೆಲ್ಲ ಸೆಟ್ಟೇ ಚೇಂಜ್ ಮಾಡಿದ್ದೀನಿ. ಮತ್ತು ಇದರಲ್ಲಿ ಇದು ಮಾತ್ರ ಅಲ್ಲ, ಆಯಿಲ್ ಪಂಪ್ ಸಮೇತ ಸೀಸ್ ಆಗಿದೆ. ಆಯಿಲ್ ಪಂಪ್ ಕೂಡ ಫುಲ್ ಸೀಸ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಕ್ಲೀನ್ ಮಾಡಾಕಬೇಕಾದ್ರೆ ನೋಡಿದ್ರೆ ಆಯಿಲ್ ಪಂಪು ಫುಲ್ ಜಾಮ್ ಆಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಆಯಿಲ್ ಪಂಪ್ ಕೂಡ ತರಿಸಾಕ್ತಾ, ಯಾಕಂದರೆ ಆಯಿಲ್ ಪಂಪ್ ಕೂಡ ಸೀಸ್ ಆಗಿದೆ ಇದರಲ್ಲಿ. ಆಮೇಲೆ ಇನ್ನೊಂದೇನೆಂದರೆ, ನಾವು ರೆಡಿ ಮಾಡ್ಕೊಡೋದು ಮುಖ್ಯ ಅಲ್ಲ, ನೀವು ಮೇಂಟೈನ್ ಮಾಡ್ಕೊಳ್ಳೋದು ಮುಖ್ಯ. ಇವಾಗ ನೀವು ರೆಡಿ ಮಾಡಿಸ್ತೀರಾ, ಇವಾಗ ರೆಡಿ ಮಾಡಿಕೊಟ್ಮೇಲೆ ಗಾಡಿ ಯಾವ ಥರ ಮೇಂಟೈನ್ ಮಾಡಬೇಕಂತ ಹೇಳಿದ್ರೆ, ಇವಾಗ ಒಂದು 1000 ಕಿಲೋಮೀಟ್ರ್ ಒಂದು 40-50 ಒಳಗಡೆ ಗಾಡಿ ಓಡಿಸ್ಬೇಕು. 40-50 ಒಳಗಡೆ ಗಾಡಿ ಓಡಿಸಿದ್ರೆ ನಿಮಗೆ ಈ ಗಾಡಿ ಒಂದು ಸೆಟ್ಟಿಂಗ್ ಆಗಬೇಕು. ಅಂದರೆ ಒಂದು 1000 ಕಿಲೋಮೀಟ್ರ್ವರೆಗೂ. ಇವಾಗ ಹೊಸ ಗಾಡಿ ತೊಗೊಂಡಾಗ ಹೇಳ್ತಾರೆ ಗೊತ್ತಾ, ಆ ಥರ ನೀವು ಇಂಜಿನ್ ಮಾಡಿದ್ಮೇಲೆ ಕೂಡ ಅದೇ ಥರ ಮೇಂಟೈನ್ ಮಾಡಬೇಕು. ಅದಾದಮೇಲೆ ಎವ್ರಿ 2000ಗೆ ಕರೆಕ್ಟಾಗಿ ಸರ್ವಿಸ್ ಮಾಡಬೇಕು. ಎವ್ರಿ 2000 ಅಂದರೆ ಇವಾಗ 2100 200 ಇಲ್ಲ 500 ಓಡಿಸಿದ್ರೂ ಪ್ರಾಬ್ಲಮ್ ಇಲ್ಲ. ಬಟ್ 2500 ಒಳಗಡೆ ಗಾಡಿ ಓಡಿಸ್ಬೇಕು. ಆಮೇಲೆ ಸರ್ವಿಸಿಂಗ್ ಮಾಡ್ಕೋಬೇಕು. ಆಮೇಲೆ ಇದು ನೋಡಿದ್ರೆ ಅದೇ ಎಲ್ಲ ರೆಡಿ ಆದಮೇಲೆ ಎಲ್ಲ ಬಿಚ್ಚಿದ ಮೇಲೆ ನೋಡಿದ್ರೆ ಶಾಫ್ಟ್ ಫುಲ್ಲು ಪ್ಲೇ ಇತ್ತು. ಆಮೇಲೆ ಈ ಗೇರ್ ವೀಲ್ಗಳು ಕೂಡ ಹೋಗಿತ್ತು. ಗೇರ್ ವೀಲ್ಗಳು ಪ್ಲೇ ಇತ್ತು. ಇಲ್ಲಿ ನೋಡಿ ಶಾಫ್ಟ್ ಯಾವ ಥರ ಪ್ಲೇ ಇದೆ ಅಂದರೆ, ನೋಡಿ ಈ ಥರ ಪ್ಲೇ ಇತ್ತು, ಹಿಂಗೆ ಹಿಂದೆ ಬಂದು. ಅದರಿಂದ ಇಲ್ಲಿ ನೋಡಿ ಎಲ್ಲ ಪಿಸ್ರು ಕಾಣಿಸ್ತಿದೆಯಲ್ಲ, ಅದೇ ಪಿಸ್ರದು. ಆಮೇಲೆ ಎಲ್ಲ ರೆಡಿ ಆದಮೇಲೆ ನೋಡಿ ಬೆಲ್ಗೆಲ್ಲ ಹೊಸದು ತಂದು ಎಲ್ಲ ನೀಟಾಗಿ ಎಲ್ಲ ಏನೇನು ಐಟಮ್ ಇತ್ತು ಎಲ್ಲನೂ ತೊಗೊಂಬಂದು ಎಲ್ಲ ನೀಟಾಗೆಲ್ಲ ರೆಡಿ ಮಾಡಿ ಈ ಗಾಡಿ ಕಂಪ್ಲೀಟಾಗಿ ರೆಡಿ ಮಾಡಿ ಕೊಟ್ಟಿದ್ದೇನೆ. ಬಟ್ ಏನಂದರೆ, ಕಸ್ಟಮರ್ ರಿವ್ಯೂ ತೊಗೊಂಡು ಮರ್ತೋಗ್ಬಿಟ್ಟೆ. ಯಾಕಂದರೆ ನೈಟ್ 10 ಗಂಟೆ ಮೇಲಾಗ್ಬಿಟ್ಟಿತ್ತು. ಆ ರಿವ್ಯೂ ತೊಗೊಳೋದು ಮರ್ತೋಗ್ಬಿಟ್ಟೆ. ಪ್ಲಸ್ ಇನ್ನೊಂದೇನೆಂದರೆ, ಮಳೆ ಬೇರೆ ಬರ್ತಾಯಿತ್ತು. ಸೊ ಆಗ ರಿವ್ಯೂಗೆ ತೊಗೊಳಕ್ಕಾಗಿಲ್ಲ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ, ಏನಾಯಿತು, ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್ ಅಂತ. ಹಾಗೆ ಸ್ಪೆಂಡರು HF ಡಿಲೆಕ್ಸ್ ಯಾರ್ದಿದೆ, ಈ ವಿಡಿಯೋ ಆದಷ್ಟು ಶೇರ್ ಮಾಡಿ. ಹಾಗೆ ಸೇವ್ ಮಾಡ್ಕೊಳ್ಳಿ. ಗಾಡಿ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳೋಕೆ ಇಲ್ಲಿ ನಿಮ್ಮ ಫ್ರೆಂಡ್ಸು ಆ ಥರ ಯಾರ್ದಾದ್ರೂ ಇದ್ದರೆ, ನಿಮ್ಮದಿದ್ದರೂ ನೀವು ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಏನಾದ್ರು ಕೆಲಸ ಮಾಡಬೇಕಂತಿದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿ. ಹಾಗೆ ಇದು ಲೊಕೇಶನ್ ಏನಾದ್ರು ಬೇಕಂದರೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿದ್ರೆ ನಿಮ್ಗೆ ಲೊಕೇಶನ್ ಕಳಿಸ್ಕೊಡ್ತೀನಿ. ಬನ್ನಿ. ಆದರೆ ಬರಬೇಕಾದ್ರೆ ಒಂದು ಸಲ ಕಾಲ್ ಮಾಡ್ಕೊಂಡು ಬನ್ನಿ. ಮತ್ತು ಇಂಜಿನ್ ಕೆಲಸ ಮಾಡಬೇಕಂದ್ರೆ 2-3 ದಿನ ಬೇಕೇ ಬೇಕು. ಫ್ರೀ ಮಾಡ್ಕೊಂಡು ಬಿಡಿ. ಥ್ಯಾಂಕ್ ಯು. ಬಾಯ್.